ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈಗ ಟ್ಯಾಬ್ಲೋ ಸಮರ ಜೋರಾಗಿದೆ. ಟ್ಯಾಬ್ಲೋಗೆ ಅವಕಾಶ ಕೊಡದೇ ಇದ್ದದಕ್ಕೆ ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಯಾಕೆ ಅನುಮತಿಯನ್ನ ನಿರಾಕರಿಸಲಾಯಿತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ. ಅಲ್ಲಿಗೆ ಟ್ಯಾಬ್ಲೋ ಸಮರ ಜೋರಾಗಿರುವಂತಹದ್ದು. ಟ್ಯಾಬ್ಲೋಗೆ ಅವಕಾಶ ನೀಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ. ಕೇರಳ, ತಮಿಳುನಾಡಿಗೆ ಕೊಟ್ಟ ಆದ್ಯತೆಯನ್ನ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲ ಚುನಾವಣೆ ಪಾಲಿಟಿಕ್ಸ್ ಅಂತ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಡೇ ನಡೆಯುತ್ತೆ ಜನವರಿ 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ, ಅದಕ್ಕೆ ಅವಮಾನ ಮಾಡಿದ್ದಾರೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈಗ ಟ್ಯಾಬ್ಲೋ ಸಮರ ಜೋರಾಗಿದೆ. ಟ್ಯಾಬ್ಲೋಗೆ ಅವಕಾಶ ಕೊಡದೇ ಇದ್ದದಕ್ಕೆ ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಯಾಕೆ ಅನುಮತಿಯನ್ನ ನಿರಾಕರಿಸಲಾಯಿತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ. ಅಲ್ಲಿಗೆ ಟ್ಯಾಬ್ಲೋ ಸಮರ ಜೋರಾಗಿರುವಂತಹದ್ದು. ಟ್ಯಾಬ್ಲೋಗೆ ಅವಕಾಶ ನೀಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ. ಕೇರಳ, ತಮಿಳುನಾಡಿಗೆ ಕೊಟ್ಟ ಆದ್ಯತೆಯನ್ನ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲ ಚುನಾವಣೆ ಪಾಲಿಟಿಕ್ಸ್ ಅಂತ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಡೇ ನಡೆಯುತ್ತೆ ಜನವರಿ 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ, ಅದಕ್ಕೆ ಅವಮಾನ ಮಾಡಿದ್ದಾರೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈಗ ಟ್ಯಾಬ್ಲೋ ಸಮರ ಜೋರಾಗಿದೆ. ಟ್ಯಾಬ್ಲೋಗೆ ಅವಕಾಶ ಕೊಡದೇ ಇದ್ದದಕ್ಕೆ ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಯಾಕೆ ಅನುಮತಿಯನ್ನ ನಿರಾಕರಿಸಲಾಯಿತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ. ಅಲ್ಲಿಗೆ ಟ್ಯಾಬ್ಲೋ ಸಮರ ಜೋರಾಗಿರುವಂತಹದ್ದು. ಟ್ಯಾಬ್ಲೋಗೆ ಅವಕಾಶ ನೀಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ. ಕೇರಳ, ತಮಿಳುನಾಡಿಗೆ ಕೊಟ್ಟ ಆದ್ಯತೆಯನ್ನ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲ ಚುನಾವಣೆ ಪಾಲಿಟಿಕ್ಸ್ ಅಂತ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಡೇ ನಡೆಯುತ್ತೆ ಜನವರಿ 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ.
ಆದ್ರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತಹ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ ಅದಕ್ಕೆ ಅವಮಾನ ಮಾಡಿದ್ದಾರೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈಗ ಟ್ಯಾಬ್ಲೋ ಸಮರ ಜೋರಾಗಿದೆ. ಟ್ಯಾಬ್ಲೋಗೆ ಅವಕಾಶ ಕೊಡದೇ ಇದ್ದದಕ್ಕೆ ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಯಾಕೆ ಅನುಮತಿಯನ್ನ ನಿರಾಕರಿಸಲಾಯಿತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ. ಅಲ್ಲಿಗೆ ಟ್ಯಾಬ್ಲೋ ಸಮರ ಜೋರಾಗಿರುವಂತಹದ್ದು. ಟ್ಯಾಬ್ಲೋಗೆ ಅವಕಾಶ ನೀಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ. ಕೇರಳ, ತಮಿಳುನಾಡಿಗೆ ಕೊಟ್ಟ ಆದ್ಯತೆಯನ್ನ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲ ಚುನಾವಣೆ ಪಾಲಿಟಿಕ್ಸ್ ಅಂತ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಡೇ ನಡೆಯುತ್ತೆ ಜನವರಿ 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದ್ರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತಹ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ ಅದಕ್ಕೆ ಅವಮಾನ ಮಾಡಿದ್ದಾರೆ. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈಗ ಟ್ಯಾಬ್ಲೋ ಸಮರ ಜೋರಾಗಿದೆ. ಟ್ಯಾಬ್ಲೋಗೆ ಅವಕಾಶ ಕೊಡದೇ ಇದ್ದದಕ್ಕೆ ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಯಾಕೆ ಅನುಮತಿಯನ್ನ ನಿರಾಕರಿಸಲಾಯಿತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯ ಸರ್ಕಾರ ಈಗ ಪ್ರಶ್ನೆ ಮಾಡಿದೆ. ಅಲ್ಲಿಗೆ ಟ್ಯಾಬ್ಲೋ ಸಮರ